ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಯಾದವ್ ಅವರು ಈಗ ಬಿಹಾರದ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಅವರು ಕೊಡಲಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯಪಾಲರ ಭೇಟಿಗೆ ತೆರಳಿದ್ದಾರೆ. ಬಿಹಾರದಲ್ಲಿ ರಾಜಕೀಯ ಹೈಡ್ರಾಮದ ಬೆಳವಣಿಗೆಗಳು ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸಿಎಂ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಸೇರಿ ನಿತೀಶ್ ಸರ್ಕಾರ ರಚಿಸುವಂತಹ ಸಾಧ್ಯತೆಗಳು ಕೂಡ ಈಗ ಗಮನ ಸೆಳೀತಾ ಇದೆ. ಜೆಡಿಯು ಮತ್ತು ಬಿಜೆಪಿ ಇಬ್ಬರು ಹಿಂದೆ ಕೂಡ ಮೈತ್ರಿಯಾಗಿತ್ತು. ಮತ್ತೆ ಬಿಜೆಪಿಯ ಜೊತೆಗೆ ಅವರು ಕೈ ಜೋಡಿಸಬಹುದು ಅನ್ನುವಂತಹ ಅಭಿಪ್ರಾಯವೂ ಕೂಡ ನಿನ್ನೆಯಿಂದ ಕೇಳಿಬರ್ತಾ ಇತ್ತು. ಆದರೆ ಇದಕ್ಕೆ ಬಿಜೆಪಿಯಿಂದ ಯಾವ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಆದರೆ ಈಗ ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಹೋಗೋದು ಸ್ಪಷ್ಟ ಇದ್ದ ಹಾಗೆ ಕಾಣಿಸ್ತಾ ಇದೆ. INDIA ಒಕ್ಕೂಟದಲ್ಲಿ ಭಾಗಿದಾರರಾಗಿದ್ದಂತಹ ನಿತೀಶ್ ಕುಮಾರ್ ಈಗ ಒಂದೆಜ್ಜೆ ಹೊರಕ್ಕೆ ಬರ್ತಾ ಇದ್ದಾರೆ. RJD ಮತ್ತು JDU ನಡುವಿನ ಮನಸ್ತಾಪವೇ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ. ಯಾವಾಗ ನಿತೀಶ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೋ ಕುಟುಂಬ ರಾಜಕಾರಣ, ಪರಿವಾರ ರಾಜಕಾರಣದ ಕುರಿತಾಗಿ, ಅದು ಇಂಡೈರೆಕ್ಟ್ ಆಗಿ RJD ಪಕ್ಷಕ್ಕೆ ಅವರು ಕೊಟ್ಟಂತಹ ಹೇಳಿಕೆ, ಲಲ್ಲೂ ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಕೊಟ್ಟಂತಹ ಹೇಳಿಕೆ, ಲಲ್ಲೂ ಪ್ರಸಾದ್ ಯಾದವ್ ಅವರ ಪುತ್ರಿ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಿತೀಶ್ ಕುಮಾರ್ ಅವರನ್ನ ಕೌಂಟರ್ ಮಾಡೋ ರೀತಿಯಲ್ಲಿ ತಮ್ಮ ಪರಿಸ್ಥಿತಿ ಏನು, ತಾವು ಯಾವ ರೀತಿಯಾಗಿ ಬೆಳೆದು ಬಂದಿದ್ದಾರೆ, ತಾವೇನ್ ಮಾಡಿದ್ದಾರೆ ರಾಜಕಾರಣದಲ್ಲಿ ಅವರು ಮರ್ತಿದ್ದ ಹಾಗೆ ಕಾಣಿಸ್ತಾ ಇದೆ ಅಂತ ಇಬ್ಬರು ಕೂಡ, ಅಂದ್ರೆ RJD ಮತ್ತು JDU ಇಬ್ಬರೂ ಕೂಡ ಒಂದ್ ರೀತಿ ಜಿದ್ದಿಗೆ ಬಿದ್ದ ಹಾಗೆ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಅವರಲ್ಲಿನ ಮನಸ್ತಾಪ ಈ ಬಿರುಕಿಗೆ ಕಾರಣ. ಈಗ ರಾಜ್ಯಪಾಲರನ್ನ ನಿತೀಶ್ ಕುಮಾರ್ ಅವರು ಭೇಟಿ ಮಾಡೋ ಮೂಲಕವಾಗಿ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ. ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ರಾಜ್ಯಪಾಲರ ಭೇಟಿಗೆ ಹೋಗಿದ್ದಾರೆ ನಿತೀಶ್ ಕುಮಾರ್ ಅವರು. ನೆಕ್ಸ್ಟ್ ಏನೆಲ್ಲ ಬೆಳವಣಿಗೆಗಳಾಗಲಿದೆ? ದಿವ್ಯಾ, ಈಗ ಆಲ್ರೆಡಿ RJD ಮತ್ತೆ ಬಿಜೆಡಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವರು ಮೈತ್ರಿಗೆ ಗುಡ್ ಬೈ ಹೇಳಿ ಮತ್ತೆ NDA ಒಕ್ಕೂಟವನ್ನ ಸೇರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. 28ನೇ ತಾರೀಕು ಅವರು ಹೊಸದಾಗಿ ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮತ್ತೆ ಈ ಹಿಂದೆ ಇದ್ದಂತ ಮೈತ್ರಿ ಸರ್ಕಾರದ ಮಾದರಿಯಲ್ಲಿ ಅದೇ ನಾಯಕರನ್ನ ಸಚಿವ ಸಂಪುಟಕ್ಕೂ ಕೂಡ ಸೇರ್ಪಡೆ ಮಾಡ್ಕೊಳ್ಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ಅಥವಾ ನಾಳೆಗೆ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಈ ಬೆಳವಣಿಗೆಗಳ ನಡುವೆ ಈಗ ಸದ್ಯಕ್ಕೆ ಅವರು ರಾಜ್ಯಪಾಲರ ಕಚೇರಿಗೆ ಕೂಡ ತೆರಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ, ಇವತ್ತು ಜನವರಿ 26ನೇ ತಾರೀಕು ಆಗಿರುವಂತ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ರಾಜ್ಯಪಾಲರ ಕಚೇರಿಯಲ್ಲಿ ಒಂದು ಹೈಟಿ ವ್ಯವಸ್ಥೆ ಮಾಡಲಾಗಿರುತ್ತೆ. ಹೀಗಾಗಿ ಅವರು ಹೈಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ತಿದಾರ ಅಥವಾ ರಾಜೀನಾಮೆ ಕೊಡ್ಲಿಕ್ಕೆ ತೆರಳ್ತಾ ಇದಾರ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಆದ್ರೆ ಈಗ ಅವರು ರಾಜ್ಯಪಾಲರ ಕಚೇರಿಗೆ ಹೋಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಚರ್ಚೆ ಸಾಕಷ್ಟು ಜೋರಾಗಿ ನಡೀತಿರುವಂತ ಸಂದರ್ಭದಲ್ಲಿ ಈಗ ಅವರು ರಾಜ್ಯಪಾಲರ ಕಚೇರಿಗೆ ತೆರಳ್ತಾ ಇರುವಂತದ್ದು ಮತ್ತಷ್ಟು ಕುತೂಹಲ ಕೆಳಿಸಿರುವಂತದ್ದು. ಇನ್ನೇ ಕೆಲವೇ ಹೊತ್ತಿನಲ್ಲಿ ಅವರು ಹೈಟಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಥವಾ ರಾಜೀನಾಮೆ ಕೊಡ್ಲಿಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಲಿದೆ. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.